ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಎನ್ಐಎ ಅಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಸಾಯಿ ಪ್ರಸಾದ್ ಅನ್ನೋರನ್ನ ವಿಚಾರಣೆ ಮಾಡಿದ್ರಲ್ಲ. ಈಗ ಸಾಯಿ ಪ್ರಸಾದ್ ಖುದ್ದು ಟಿವಿ9 ಜೊತೆಗೆ ಮಾತನಾಡಿದ್ದು ಯಾವ ಕಾರಣಕ್ಕಾಗಿ ಎನ್ಐಎ ಕರೆದಿದ್ರು, ಏನಾಗಿತ್ತು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ನಾವು ಪ್ರತಿನಿಧಿ ಮಾತನಾಡಿಸಿದ್ದಾರೆ ಬಸವರಾಜ್. ಬನ್ನಿ ಏನು ಹೇಳಿದ್ರೆ ಕೇಳೋಣ. ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ನಂತರ ಅದರ ನೇರವಾಗಿ ಲಿಂಕು ತೀರ್ಥಹಳ್ಳಿಗಿದೆ. ಈಗಾಗಲೇ ಏನು ಎನ್ಐಎ ಅಧಿಕಾರಿಗಳು ತೀರ್ಥಹಳ್ಳಿಗೆ ಬಂದಿದ್ದಾರೆ, ಸಾಕಷ್ಟು ತನಿಖೆ ಕೂಡ ಮಾಡಿದ್ದಾರೆ. ಈ ನಡುವೆ ಕೂಡ ಒಂದು ಹೊಸ ಬೆಳವಣಿಗೆ ಆಯಿತು. ತೀರ್ಥಹಳ್ಳಿಯ ಏನು ಬಿಜೆಪಿಯ ಘಟಕದ ಪ್ರಧಾನ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಇದ್ದಾರೆ, ಇವರನ್ನ ಎನ್ಐಎದವರು ವಿಚಾರಣೆ ಒಳಪಡಿಸಿದ್ರು. ಈ ನಡುವೆ ಕೂಡ ಸಾಕಷ್ಟು ಒಂದಿಷ್ಟು ಗೊಂದಲ ಶುರುವಾಗಿತ್ತು. ಇವ್ರನ್ನ ಬಂಧಿಸಿದ್ದಾರೆ, ವಶ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ಗೊಂದಲ ತೆರೆಯಲಿಕ್ಕೆ ನಮ್ಮ ಜೊತೆಗೆ ಸಾಯಿ ಪ್ರಸಾದ್ ಅವರು ಇದ್ದಾರೆ. ಇದು ಏನಿದು ಎನ್ಐಎ ತನಿಖೆ ಆಗುತ್ತೆ, ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆಗುತ್ತೆ, ಇಲ್ಲಿ ನಿಮ್ಮನ್ನು ತನಿಖೆ ಒಳಪಡಿಸ್ತಾರೆ, ಏನಂತಿದು? ತೀರ್ಥಹಳ್ಳಿಲಿದ್ದ ಒಬ್ಬ ಹಳೆ ಟೆರರಿಸ್ಟು ಆಲ್ರೆಡಿ ಇದ್ದವನು, ಈಗ ಹೊಸೊಬ್ಬ ಅದಕ್ಕೆ ಆ್ಯಡ್ ಆಗ್ತಾನೆ. ಅಂಥ ಸಮಸ್ಯೆಗಳು ಬರ್ತವೆ, ಹಿಂಗೆಲ್ಲ ಆಗ್ತಾ ಇರತ್ತೆ. ಇಲ್ಲಿ ಮೊಬೈಲ್ ಅಂಗಡಿ ಅಲ್ಲೆಲ್ಲ ಅಂಗಡಿ ಇರೋರು ಸಬೀಲು, ನಜೀರು, ನವೀದು ಅವ್ರದ್ದೆಲ್ಲ ಏನೋ ಟ್ರಾನ್ಸಾಕ್ಷನ್ ಮುಖಾಂತರ, ಅಂದರೆ ಈಗ ಅವರು ಮನೆ ಅಂದರೆ ಮೊಬೈಲ್ ಖರೀದಿ ಅದೆಲ್ಲ ಇರತ್ತೆ. ಅಂಥದ್ದಿಗೆಲ್ಲ ಮಾಡಿ ಹೋಗಿರ್ತಾರೆ. ಗೊತ್ತಿರಲ್ಲ ಸರ್, ಈಗ ಯಾರಿಗೂ ನಂಬೋದು ಅಂತೇಳಿ ಗೊತ್ತಾಗ್ತಿಲ್ಲ. ನಿಮಗೆ ಮತ್ತಿನ ಪರಿಚಯನ ಮತ್ತಿನಿದ್ದ ಅವಾಗೆಲ್ಲ ಆಟ ಆಡೋಕ್ಕೆ ಬರ್ತಿದ್ದು ಬೆಟ್ಮಕ್ಕಿ ಗ್ರೌಂಡು, ಎಲ್ಲರೂ ಬರ್ತಾರೆ ಸರ್, ಯಾರಂತ ಗೊತ್ತಿಲ್ಲ. ಅಂದರೆ ಬರ್ತಾರೆ, ಆಡ್ತಾರೆ, ಹಂಗೆ ಇದ್ದಿದ್ದು. ಮತ್ತಿನೂ ಆಡ್ತಿದ್ದ, ಫುಟ್ಬಾಲ್ ಆಡೋನು, ಕ್ರಿಕೆಟು ಆಡೋನು. ಫುಟ್ಬಾಲು ಚೆನ್ನಾಗಿ ಆಡ್ತಿದ್ದ, ಕ್ರಿಕೆಟ್ ತಕ್ಕ ಮಟ್ಟಿಗೆ ಆಡ್ತಿದ್ದ, ಹಾಗೆ ಇರ್ತಿದ್ದ. ಅಷ್ಟೇ ಸಂಪರ್ಕ ಬಿಟ್ಟರೆ ಮತ್ತೇನು ಬೇರೆ ಪರ್ಸ್ನಲಿ ಏನು ನಮ್ಮದೇನು ನೆಕ್ಸ್ಟ್ ಭೇಟಿ ಆಗೋದು ಏನಿಲ್ಲ. ಎಲ್ಲರೂ ರೋಡಲ್ಲಿ ಸಿಕ್ಕಿದ್ರೆ ಹಣ ಅಂತ ಹೇಳಿ ಹೋಗೋಷ್ಟು ಅಷ್ಟೇ. ಆಮೇಲೆ ನೋಡಿರೋದೇ ಅವನಿಗೆ ಟೆರರಿಸ್ಟು ಅಂಥೇಳಿ ಕೂದಲು ಪೂರ ಬೋಳಿಸ್ಕೊಂಡು ಗಡ್ಡ ಬಿಟ್ಕೊಂಡಿದ್ದು ಫೋಟೋದಲ್ಲೇ ನಾವು ನೋಡಿದ್ದು. ನೆಕ್ಸ್ಟು ಅದು ನೋಡಿ ಒಂಥರ ಪ್ಯಾನಿಕ್ ಅನಿಸ್ತು, ಏನು ನಮ್ಮೂರಲ್ಲಿ ಹಿಂಗೆ ಆಗ್ತಿದೆಯಲ್ಲ ಅಂಥೇಳಿ. ಆಮೇಲೆ ನೋಡಿದ್ರೆ ಕುಕ್ಕರ್ ಬಾಂಬ್ ಆಯಿತು. ಈಗ ನೋಡಿದ್ರೆ ಇನ್ನೊಬ್ಬ ಸೇರ್ಕೊಂಡಿದ್ದಾನೆ, ಒಂದು 2-3 ಅಕೌಂಟ್ ಇದೆ ನಂದು, ಅದೆಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಮಾಡಿದ್ದೀನಿ. ಅದ್ರದ್ದೆಲ್ಲ ಕ್ಲಿಯರ್ ಎಲ್ಲ ನೋಡಿದ್ದಾರೆ. ಎಲ್ಲ ನನ್ನ ಮೊಬೈಲಿಂದು ಪಾಸ್ವರ್ಡ್ ಎಲ್ಲ ಹೇಳಿ ಓಪನ್ ಮಾಡಿ ತೋರಿಸಿ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದೀನಿ. ಏನೂ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳಿ ಕಳಿಸಿದ್ರು ನನಗೆ ಅಷ್ಟೇ. ಇದು ಎನ್ಐಎ ವಿಚಾರಣೆ ಒಳಪಡುವಂಥ ಸಾಯಿ ಪ್ರಸಾದ್ ಮಾತು. ನನ್ನನ್ನು ಕೂಡ ವಿಚಾರಣೆ ಕರೆಸಿದ್ರು. ವಿಚಾರಣೆ ವೇಳೆಯಲ್ಲಿ ನನ್ನ ಘಟನೆ ಬಗ್ಗೆ ಏನು ಕ್ರಿಪ್ಟೋ ಕರೆನ್ಸಿ ಇದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಪಡ್ಕೊಂಡಿದ್ದಾರೆ. ನನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಎಲ್ಲೂ ಕೂಡ ನನ್ನನ್ನು ಬಂಧನ ಮಾಡಲು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವರು ಸಹೋದರನ್ನು ಕೂಡ ವಿಚಾರಣೆ ಪಡಿಸಿದಂತ ಅವ್ರನ್ನೂ ಬಿಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ನನ್ನ ಬಗ್ಗೆ ಅಪಪ್ರಚಾರ ಆಗಿದೆ, ಅದನ್ನು ನೊಂದ್ಕೊಳ್ಳೋ ಮಾತನ್ನು ಕೂಡ ಸಾಯಿ ಪ್ರಸಾದ್ ಹೇಳ್ತಿದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, ಟಿವಿ9 ಶಿವಮೊಗ್ಗ.